ವೆಲ್ಕಮ್ ಬ್ಯಾಕ್. ದೊಡ್ಡ ಹುದ್ದೆಯಲ್ಲಿದ್ರು ನೆಮ್ಮದಿ ಇಲ್ಲ. ಆಪ್ತರೆಲ್ಲ ಈಗ ದೂರ ದೂರ. ದೊಡ್ಡ ಹುದ್ದೆಯೇ ಕಂಟಕವಾಯ್ತಾ? ಸವದಿ ಸ್ಪಾಟ್ಲೈಟ್. ಬಿಜೆಪಿಯಲ್ಲಿ ಏಕಾಂಗಿಯಾದ್ರ ಆ ನಾಯಕ ದೊಡ್ಡ ಹುದ್ದೆ ಸಿಕ್ಕರೂ ಕೂಡ ಸಮಾಧಾನ ಇಲ್ಲ ಅವರಿಗೆ. ಅವರಿಂದ ದೂರ ಹೋಗ್ತಾ ಇದ್ದಾರಾ ಬಿಜೆಪಿ ಲೀಡರ್ಸ್? ಬಿಜೆಪಿಯಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ಏಕಾಂಗಿ ಆಗಿದ್ದಾರಾ? ಡಿಸಿಎಂ ಜೊತೆಗೆ ಸಚಿವ ಸ್ಥಾನ ಸಿಕ್ಕರೂ ಕೂಡ ಸವದಿ ಏಕಾಂಗಿ ಆಗಿದ್ದಾರಾ? ಆತ್ಮೀಯ ನಾಯಕರುಗಳೇ ಈಗ ಅವರಿಂದ ದೂರ ಉಳಿದಿದ್ದಾರಾ? ಸವದಿಯಿಂದ ಸಚಿವರು ಶಾಸಕರು ದೂರ ದೂರ ಇದ್ದಾರೆ. ಇದೇ ವಿಚಾರಕ್ಕೆ ಲಕ್ಷ್ಮಣ ಸವದಿ ನೋವು ಅನುಭವಿಸ್ತಾ ಇದ್ದಾರೆ. ಅಶ್ವತ್ಥ ನಾರಾಯಣ ಕಾರಜೋಳಗೆ ಸಿಕ್ಕಷ್ಟು ಪ್ರಾಶಸ್ತ್ಯ ಸವದಿಗಿಲ್ಲ. ಸಿಎಂ ದೆಹಲಿಗೆ ಹೋದ್ರೂ ಸವದಿಗೆ ಆಹ್ವಾನವಿಲ್ಲ. ಮಹಾರಾಷ್ಟ್ರದ ಉಸ್ತುವಾರಿಯಾದ್ರೂ ನೋ ಯೂಸ್. ಮಹಾರಾಷ್ಟ್ರ ಸಿಎಂ ಭೇಟಿಗೂ ಸವದಿಗೆ ಆಹ್ವಾನ ಸಿಕ್ಕಿಲ್ಲ. ಇದೆಲ್ಲವನ್ನ ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸ್ತಾ ಇದೆ. ಯಾವ ಕ್ಷಣದಲ್ಲಾದ್ರೂ ಕೂಡ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುವ ಸಾಧ್ಯತೆ ಇದೆ. ಲಕ್ಷ್ಮಣ ಸವದಿ ಅವರನ್ನ ಸೈಡ್ಲೈನ್ ಮಾಡಲಾಗ್ತಾ ಇದೆಯಾ? ಅವರಿಗೆ ಹುದ್ದೆ ಕೊಡಲಾಗಿದೆ, ಆದ್ರೆ ಯಾವುದಕ್ಕೂ ಕೂಡ ಪರಿಗಣನೆಗೆ ತಗೊಳ್ತಾ ಇಲ್ಲ. ರಾಜ್ಯ ನಾಯಕರಿಗೆ ಹೈಕಮಾಂಡ್ ಹಾಗಾದ್ರೆ ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆಯಾ? ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಹಿರೇಜಂಬೂರ್, ಲಕ್ಷ್ಮಣ ಸವದಿ ಏಕಾಂಗಿ ಆಗಿದ್ದಾರಾ, ಸೈಡ್ ಲೈನ್ ಆಗಿದ್ದಾರಾ? ಏನಿದೆ ಸಿಚುವೇಶನ್? ಖಂಡಿತವಾಗಿ ಶ್ರೀಲಕ್ಷ್ಮಿ, ಯಾಕೆಂದ್ರೆ ಲಕ್ಷ್ಮಣ ಸವದಿ ಅವರು ಏನು ಈಗ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸೋತಂತವರು. ಜೊತೆಗೆ ಆದ್ರೆ ಈ ಒಂದು ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಅವರಿಗೆ ಸಿಗುವಂತ ಯಾವ ಕಾರಣವೂ ಕೊಡಲಿಲ್ಲ. ಅಂತ ಸಂದರ್ಭದಲ್ಲೂ ಕೂಡ ಸಚಿವ ಸ್ಥಾನ ಕೊಟ್ಟಿದ್ದು ಮಾತ್ರ ಅಲ್ಲ, ಡಿಸಿ ಮೊದಲೂ ಕೂಡ ಅವರಿಗೆ ದಯಪಾಲಿಸಿರುವಂತದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಅವರಿಗೆ ಅವರಿಗೆ ಇಲ್ಲೂ ಕೂಡ ಜವಾಬ್ದಾರಿ ನೀಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಅವರನ್ನ ಸಂತೃಪ್ತಿ ಪಡಿಸೋಕೋಸ್ಕರ ಹೈಕಮಾಂಡ್ ಅವರಿಗೊಂದು ಸಹಕಾರವನ್ನು ವಹಿಸಿತ್ತು. ಆದ್ರೆ ಇಲ್ಲಿ ಏನು ಕರ್ನಾಟಕದ ಇರ್ತಕ್ಕಂಥ ರಾಜಕಾರಣಿಗಳೆಲ್ಲರೂ ಕೂಡ ಸೌದಿ ಅವರಿಗೆ ಸಚಿವ ಸ್ಥಾನ ಮತ್ತು ಡಿಸಿ ಮೊದಲ ಲಕ್ಷ್ಮಣ ಸವದಿ ಹಾಗಾದ್ರೆ ಏಕಾಂಗಿ ಆದ್ರ, ಡಿಸಿಎಂ ಆದ್ರೂ ಕೂಡ ಯಾವುದೇ ರೀತಿ ಅವರನ್ನ ಪರಿಗಣನೆಗೆ ತಗೊಳ್ತಾ ಇಲ್ಲ. ಆಪ್ತರುಗಳಿಂದ ದೂರ ಆದ್ರ, ಯಾವುದೇ ವಿಚಾರದಲ್ಲೂ ಅವ್ರಿಗೆ ಆದ್ಯತೆ ಕೊಡ್ಲಾಗ್ತಾ ಇಲ್ಲ.